ತಾಯಿ ಮಗಳು ಕಿತ್ತಾಡ್ಕೊಂಡು ದೂರ ಆಗಿದ್ದವ್ರನ್ನ ಕಷ್ಟಪಟ್ಟು ನಾನು ಒಂದು ಮಾಡಿದ್ರು ಇವಳಿಗೆ ಸ್ವಲ್ಪನೂ ಕರುಣೆನೇ ಇಲ್ಲ ಅಂತ ಅನ್ನಿಸ್ತಿದ್ಯಾ? ಅನ್ನಿಸ್ತಿದ್ಯೇನೆ? ಅನ್ಕೋಬೇಕು. ಯಾಕೆ ಗೊತ್ತೇನೆ? ನನಗೆ ನಿನ್ನ ಮೇಲೆ ಕನಿಕರ ಬಂದಿಲ್ಲ, ಬರೋದು ಇಲ್ಲ. ಈ ಜನ್ಮದಲ್ಲಿ ನೀನು ನನ್ನ ಹೃದಯ ಗೆಲ್ಲೋದಕ್ಕೆ ಸಾಧ್ಯನೇ ಇಲ್ಲ. ಈಗಲೂ ನಿನ್ನನ್ನು ನೋಡಿದ್ರೆ ನನಗೆ ಕೋಪ ಮಾಡ್ಕೋಬೇಕು ಅನ್ಸುತ್ತೆ. ಈಗ ತಾನೇ ಹೇಳಿದ್ಯಲ್ಲ ಏನೇನೋ ಕೆಲಸಗಳನ್ನೆಲ್ಲ ಮಾಡಿದೆ ಅಂತ. ಅದೇ ರೀತಿ ಭಯ ಭಕ್ತಿ ಇಟ್ಕೊಂಡು ಕೆಲಸದವಳಾಗೇ ಇದ್ದರೆ ನೋಡೋಣ ಮುಂದೆ ಏನಾಗುತ್ತೆ ಅಂತ. ಚಿನ್ನು, ಈ ಹುಡುಗಿ ನನ್ನ ಜೀವನೇ ತೆಗಿತಾಳೆ. ಏನು ಮುಖ ನೋಡ್ತಿದ್ಯಾ? ಹೋಗು, ನಿನ್ನ ಅಕ್ಕ ಗೊಂಬೆ ಅಕ್ಕ ಕರಿತಾ ಇದ್ದಾಳೆ, ಹೋಗೆ. ಇನ್ನೂ ರೆಡಿ ಆಗಿಲ್ವಾ? ನೀನ್ ಬರ್ತಿದ್ಯಾ ತಾನೆ? ನೀನ್ ಬರ್ಲಿಲ್ಲ ಅಂದ್ರೆ ನೋಡಿ ಏನ್ ಮಾಡ್ತೀನಿ ಅಂತ. ಅಕ್ಕ, ನಾನು ಬರ್ತಾ ಇದ್ದೀನಿ. ಇನ್ನೇನು 5 ನಿಮಿಷದಲ್ಲಿ ರೆಡಿ ಆಗ್ಬಿಡ್ತೀನಿ. ನಿನ್ ತಲೆ ನೀನ್ 5 ನಿಮಿಷದಲ್ಲಿ ರೆಡಿ ಆಗ್ತೀಯ. ಮನೆ ಕೆಲಸ ಎಲ್ಲ ಆಯ್ತಾ? ಪಾತ್ರೆ, ಬಟ್ಟೆ, ತಿಂಡಿ ಎಲ್ಲ ಕೆಲಸನೂ ಆಗೋಯ್ತು. ನಿನ್ಗೆ ಎಷ್ಟು ಹೇಳಿದ್ರು ಅಷ್ಟೇ ಚಿನ್ನು. ಛ, ನೆನ್ನೆ ತಾನೆ ಅಷ್ಟೆಲ್ಲ ಹೇಳಿದ್ದೀನಿ, ಆದ್ರೂ ನಿನ್ ಬುದ್ಧಿ ನೀನ್ ಬಿಡಲ್ವಲ್ಲ. ಹೋಗು, ನನ್ನ ಹತ್ರ ಮಾತಾಡ್ಬೇಡ ನೀನು. ಅಕ್ಕ, ನೆನ್ನೆ ತಾನೇ ನಾನು ನಿನ್ಗೆ ಹೇಳ್ದೆ ಅಲ್ವಾ, ನಂಗೆ ಕೆಲಸ ಮಾಡದೆ ಸುಮ್ಮನೆ ಕೂತಿರಕ್ಕಾಗಕ್ಕಿಲ್ಲ. ಆಯ್ತು ಹೋಗು, ಮನೆ ಕೆಲಸ ಮಾಡ್ಕೊಂಡೇ ಇದ್ಬಿಡು. ಹೋಗು, ನನ್ನನ್ನು ಏನೇ ಹಂಗ್ ನೋಡ್ತಿದ್ಯಾ? ಹೋಗು, ಮನೆ ಕೆಲಸ ಮಾಡ್ಕೊಂಡೇ ಇದ್ಬಿಡು. ಅಕ್ಕ, ನೀನು ಸಿಟ್ಟು ಮಾಡ್ಕೊಂಡಿದ್ರೆ ಎಷ್ಟು ಮುದ್ದಾಗಿ ಕಾಣ್ತೀಯ ಗೊತ್ತಾ? ಅದು ಅಲ್ಲದೆ ಸಿಟ್ಟು ಮಾಡ್ಕೊಂಡಂಗೆ ನಾಟಕ ಆಡ್ತಿಲ್ಲ, ಅವಾಗ ಇನ್ನೂ ಚೆನ್ನಾಗಿ ಕಾಣ್ತೀಯ. ಚಿನ್ನು, ಈ ಕಡೆಯಿಂದ ಒಂಥರ ಚೆನ್ನಾಗೇ ಕಾಣ್ತೀಯ. ಇದಕ್ಕೇನ್ ಕಡಿಮೆ ಇಲ್ಲ, ನೀನು ಸಿಟ್ಟಿನೆಲ್ಲ ಹಾಗೆ ಕರಗಿಸ್ಬಿಡ್ತೀಯ. ಅಕ್ಕ, ನೀನು ನಕ್ಕಿದ್ರೆ ಚೆನ್ನಾಗಿ ಕಾಣಕ್ಕಿಲ್ಲ. ಏನಂದೆ ನೀನು? ಫೋನ್ ರಿಂಗ್ ಆಗ್ತಾನೆ ಇದೆ, ಯಾರು ಎತ್ತದೇ ಇಲ್ವಲ್ಲ. ಹಲೋ, ಹೌದು ಹೇಳಿ. ಗೊಂಬೆ ಗೊಂಬೆ ಹೊರಡೋಣ. ಗೊಂಬೆ, ಆಗ್ಲೇ ಅಪ್ಪ 2 ಸಲ ಫೋನ್ ಮಾಡಿದ್ರು, ಹೊರಡೋಣವಾ? ನಾನು ಬರಲ್ಲ. ಬರಲ್ವಾ? ಏನಾಯ್ತಮ್ಮ? ಚಿನ್ನು, ನಿಮ್ಮ ಪಪ್ಪ ಮಮ್ಮಿ ಜೊತೆ ಹೊರಡು. ನನಗೆ ಅರ್ಜೆಂಟ್ ಕೆಲಸ ಇದೆ, ಅದನ್ನು ಮುಗಿಸ್ಕೊಂಡು ನಾನೇ ಬರ್ತೀನಿ. ಏನಂತ ಅರ್ಜೆಂಟ್ ಕೆಲಸ? ಇದಕ್ಕಿಂತ ಮುಖ್ಯವಾದ ಕೆಲಸ ಏನಿದೆ ನಿನಗೆ? ನೀನು ಎಲ್ಲೂ ಹೋಗ್ತಿಲ್ಲ, ನಮ್ಮ ಜೊತೆ ಬರ್ತಿದ್ಯಾ ಅಷ್ಟೇ. ನಾನು ಬರಲ್ಲ ಅಂತ ಹೇಳಿದ್ನಲ್ಲ, ನೀವು ಹೊರಡಿ. ಗೊಂಬೆ, ಕೈಲಾಶ್, ಏನಾಗಿದೆ ಅವಳಿಗೆ? ಯಾಕಮ್ಮ ಗೊಂಬೆ? ನೋಡು, ಅಲ್ಲಿ ನಿನಗೋಸ್ಕರ ಎಲ್ಲರೂ ಕಾಯ್ತಾ ಇರ್ತಾರೆ. ಆ ಕೆಲಸ ಏನೇ ಇದ್ರೂ ಆಮೇಲೆ ಮಾಡ್ಕೋಬಹುದಲ್ವಾ? ನಡಿ ನಮ್ಮ ಜೊತೆ. ನನಗೆ ಮುಖ್ಯವಾದ ಕೆಲಸ ಇದೆ ಅಂತ ಹೇಳಿದ್ನಲ್ಲ. ಅಲ್ಲ, ನನಗೆ ಮುಖ್ಯವಾದ ಕೆಲಸ ಇದೆ ಅಂದೆ. ಸಂದು ಮನೆಗೆ ನಾನೇ ಡೈರೆಕ್ಟ್ ಆಗಿ ಬರ್ತೀನಿ, ನೀವು ಹೊರಡಿ. ಛೇ, ಈ ಮನೆಯಲ್ಲಿ ಯಾವ್ಯಾವಾಗ ಯಾರ್ಯಾರಿಗೆ ಏನೇನಾಗುತ್ತೋ ಎಲ್ಲ ನನ್ನ ಕರ್ಮ. ಹೊರಡೋಣ, ಟೈಮ್ ಆಯ್ತು. ಏನೋ ಮುಖ ನೋಡ್ಕೊಂಡು ನಿಂತಿದ್ಯಲ್ಲ, ಆರತಿ ಮಾಡಿ ನಿನ್ನನ್ನು ಕರಿಬೇಕಾ? ಲಕ್ಷ್ಮೀ ಬಾರಮ್ಮ ಅಂತ. ನಡಿ. ನೇಣು ಹಾಕೊಂಡ್ರು ನಗಡಿ ಹೋಗಲ್ಲ ಅನ್ನೋ ಥರ ನಿಜ. ಈ ಮನೇಲಿ ಯಾರ್ಯಾರಿಗೆ ಯಾವಾಗ ಯಾವಾಗ ಏನೇನಾಗುತ್ತೋ ಒಂದು ಅರ್ಥ ಆಗಲ್ಲ. ದೇವ್ರೇ, ಏನೇ ಕಾಪಾಡಪ್ಪ.
ಮಾವ ನನ್ಗೊಂದು ಡೌಟು. ಏನಪ್ಪ ನಿಮ್ಮ ಡೌಟು? ಅಲ್ಲ, ಹುಟ್ಟೋರೆಲ್ಲ ಮದುವೆ ಆಗ್ಲೇಬೇಕಾ? ಮದುವೆ ಆಗ್ಲೇಬೇಕು ಅಂದ್ರೆ ಯಾಕೆ ಆಗ್ಬೇಕು? ಹೌದಪ್ಪ, ಮದುವೆ ಆಗಲೇಬೇಕು. ಸಂಸಾರದಲ್ಲಿ ಬರೀ ಸುಖ ಇದ್ರೆ ಸಾಲದಪ್ಪ. ಸಂಸಾರದಲ್ಲಿ ಸಸ್ಪೆನ್ಸು, ಡ್ರಾಮಾ, ಆ್ಯಕ್ಷನ್ನು, ಹಾರರು ಇದೆಲ್ಲ ಇರಬೇಕು. ಇದೆಲ್ಲ ಇರಬೇಕು ಅಂದರೆ ಮದುವೆ ಆಗಬೇಕು. ಮದುವೆ ಆಗಿ ಹೆಂಡತಿ ಜೊತೆ ಜಗಳಾಡಬೇಕು, ಆಮೇಲೆ ಪೇಚಾಡಬೇಕು. ಆವಾಗಲೇ ಜೀವನದಲ್ಲಿ ಭಯ, ಭೀಭತ್ಸ, ರೌದ್ರ, ಕ್ರೌರ್ಯ, ರೋಮಾಂಚನ ಎಲ್ಲ ಅರ್ಥ ಆಗುತ್ತೆ. ಸರಿ ಮಾವ, ಹಂಗಾರೆ ಈ ಪ್ರೀತಿ ಮಾಡಿದ ಹುಡುಗಿನ ಮದುವೆ ಆಗೋದು ಒಳ್ಳೇದು ಅಥವಾ ದೊಡ್ಡವ್ರು ನೋಡಿದ ಹುಡುಗಿ ಮದುವೆ ಆಗೋದು ಒಳ್ಳೇದು? ಎರಡೂ ಒಂದೇಪ್ಪ. ಸ್ಪೂನ್ಲೆ ತಿಂದ್ರು ಅದೇ ಊಟ, ಕೈಯಿಂದ ಮಾಡಿದ್ರು ಅದೇ ಊಟನೇ. ಈಗ ಅರೇಂಜ್ಡ್ ಮ್ಯಾರೇಜ್ ಅಂತಾರಲ್ಲ, ಅಂದ್ರೆ ದೊಡ್ಡವರೆಲ್ಲ ಸೇರಿ ಮಾಡೋ ಮದುವೆ, ಅದು ಹೇಗಿರುತ್ತಪ್ಪ ಅಂದ್ರೆ ದಾರಿಯಲ್ಲಿ ಹೋಗ್ತಾ ಇರೋವನಿಗೆ ಮೆಲ್ಲಿಗೆ ಬಂದು ನಾಗರಾವ್ ಕಚ್ಚಿದಾಗಿರುತ್ತೆ. ಇನ್ನು ಈ ಲವ್ ಮ್ಯಾರೇಜ್ ಅಂದ್ರೆ ಪ್ರೀತಿಸಿ ಮದುವೆ ಆಗೋದು ಹೇಗಿರುತ್ತಪ್ಪ ಅಂತಂದ್ರೆ ಕಾಳಿಂಗ ಸರ್ಪದ ಮುಂದೆ ನಿಂತ್ಕೊಂಡು ಪುಂಗಿ ಓದುತ್ತಾ ಡ್ಯಾನ್ಸ್ ಮಾಡ್ದಂಗಿರುತ್ತೆ. ಅಂದ್ರೆ ಯಾವಾಗ ಬೇಕಾದ್ರೂ ಹಾವು ನಮ್ಮನ್ನ ಕಚ್ಚಬಹುದು, ಯಾವ ಕ್ಷಣದಲ್ಲಾದ್ರೂ ಈ ಘಟ ಗೋಟಕ್ ಕಾಣಬಹುದು. ಅದಕ್ಕೆ ನಿಮ್ಮ ಮಾವ ಕಚ್ಚಿಸ್ಕೊಂಡು ಈ ರೀತಿ ಆಗಿರೋದು. ಹೌದು ಕಣೆ, ಕಚ್ಚಿ ಕಚ್ಚಿ ಹಲ್ಲೆಲ್ಲ ಸಡ್ಲಾಗಿದೆ ಅಂತ ಹೇಳ್ತಾ ಇದ್ದೆ. ಹಲ್ ಸಟ್ ಹಾಕ್ಸೋಣವಾ? ಕೊಡ್ರಿ, ನಿಜವಾಗ್ಲೂ ಕಚ್ಚಿಬಿಡ್ತೀನಿ. ಆಹಾ ನಗೋದ್ ನೋಡು. ಮೈಗಳ್ತನ ಮಾಡೋದಕ್ಕೆ, ಇನ್ನೊಬ್ರನ್ನ ಆಡ್ಕೊಂಡು ನಗೋದಕ್ಕೆ ಏನು ಕಮ್ಮಿ ಇಲ್ಲ. ಎಲ್ಲದಕ್ಕೂ ಮುಂದೆ ಇರ್ತೀಯ ಅಲ್ವಾ? ಲೇ, ಮೈಗಳ್ತನ ಮಾಡಿದ್ರೆ ಹಿಂಗ್ ಮೈ ಬೆಳಿತಿತ್ತೇನೆ. ಮಾವ ಇಲ್ಲಿ ನೋಡಿ, ನಮ್ಮಿಬ್ರು ನಗು ನೋಡಿ ನಿಮ್ಮ ಮಗಳು ಕಚ್ಚಕ್ ಬರ್ತಾ ಇದ್ದಾಳೆ. ದೇವ್ರೆ, ಎಲ್ಲ ಈ ಥರ ಒಟ್ಟಿಗೆ ಸೇರಿ ನಕ್ಕು ಎಷ್ಟು ದಿನ ಆಗೋಗಿತ್ತು. ಈ ಮನೇಲಿ ಸಂತೋಷನ ಹೀಗೆ ಇರಿಸಪ್ಪ. ಚೆನ್ನಾಗಿದೆಯಮ್ಮ? ನೀನ್ ಚೆನ್ನಾಗಿದ್ಯಾ? ಗೊಂಬೆ ಬರ್ಲಿಲ್ವಾ ಅಕ್ಕ? ಬರ್ತಾಳ ಕಡೆ, ಏನೋ ಕೆಲಸ ಇದೆ ಮುಗಿಸ್ಕೊಂಡು ಬರ್ತೀನಿ ಅಂದ್ಲು. ಹೌದಾ? ಹೇಗಿದೆಯಾ ಚಿನ್ನು? ಎಷ್ಟು ದಿನ ಆಯ್ತು ನಿನ್ನ ನೋಡಿ. ಚೆನ್ನಾಗಿದೀಯಾ? ದೃಷ್ಟಿ ಆಗೋ ಹಕ್ಕ ಕಾಣ್ತಿದ್ಯಾ? ಅಕ್ಕ ಬಂದ್ರು ಹೇಗಿದ್ಯಾ ಅಂತ ಒಂದು ಮಾತು ಕೇಳಲ್ಲ. ಇವಳು ಒಬ್ಳು ತಂಗಿ. ಇರು ಅಳಿಂದ್ರೆ ನಮ್ಮ ಮಾತಾಡ್ಸ್ಕೊಂಬರ್ತೀನಿ. ಅಳೇಂದ್ರೆ, ಎಲ್ಲಿ ನನ್ನ ಮೊಮ್ಮಗಳು? ಕರ್ಕೊಂಡು ಬರ್ಲಿಲ್ವಾ ಅವಳನ್ನ? ಹೊರಟು ನಿಂತಿದ್ಲು. ಕೊನೆ ಗಳಿಗೆಯಲ್ಲಿ ನೀವೆಲ್ಲ ಹೊರಟಿರಿ, ನಾ ಬರ್ತೀನಿ ಅಂತಂದು, ಅದಕ್ಕೆ ನಾವು ಬಂದ್ವಿ. ಎಲ್ಲಿಗೆ ಅಂತಾನೆ ಹೇಳೋಗ್ಲಿಲ್ವಾ ಅವಳು? ನಿಮಗೆ ಗೊತ್ತಲ್ಲ ಅತ್ತೆ, ಹೊರಡ್ತೀನಿ ಅಂತೇಳಿ ಬರ್ರಂತ ಹೊರಟೆ ಹೋದ್ಲು. ಬರ್ತಾಳೆ ಇನ್ನೇನು. ಹೇಗಿದ್ಯಾ ಮಗಳೇ? ನಿನ್ನೆ ನೀನು ಒಡವೆ ಅಂಗಡಿಗೆ ಬರ್ತೀಯ ಅನ್ಕೊಂಡೆ. ಅವ್ವ, ಅದು ನಾನು ದೇವಸ್ಥಾನಕ್ಕೆ ಹೋಗಲೇಬೇಕಾಗಿತ್ತು, ಅದಕ್ಕೆ ಬರೋಕ್ಕಾಗಿಲ್ಲ. ಅದು ಸರಿ, ನೀವು ಹೆಂಗಿದ್ದೀರಾ? ಸರಿಯಾಗಿ ಊಟ ತಿಂಡಿ ಮಾಡ್ತಾಯಿದ್ದೀರಾ? ನಿದ್ದೆ ಮಾಡ್ತಾಯಿದ್ದೀರಾ? ಟೈಮಿಗೆ ಮಾತ್ರೆ ತೊಗೊಳ್ತಾ ಇದ್ದೀರಾ? ನನ್ನ ಮುದ್ದು ಕೂಸು, ನೀನು ಹೇಳಿದ್ಮೇಲೆ ಮಾಡದೇ ಇರ್ತೀನಾ? ಔಷಧಿನೂ ತಗೋತಾ ಇದ್ದೀನಿ, ಊಟ ಮಾಡ್ತಾ ಇದ್ದೀನಿ, ಕಣ್ಣು ತುಂಬ ನಿದ್ದೆ ಮಾಡ್ತಾ ಇದ್ದೀನಿ. ಪಾರ್ವತಿ, ನನ್ನ ಪರವಾಗಿನೂ ದೃಷ್ಟಿ ತೆಗೆದ್ಬಿಡು. ನನ್ನ ಕಣ್ಣೇ ತಾಗಿತ್ತು ಪಾಪ ಮಗುಗೆ. ನೀನೀಗೇನು ಯೋಚನೆ ಮಾಡ್ತಿದ್ಯಾ ಅಂತ ನನಗೆ ಗೊತ್ತಕ್ಕ. ಅವಕಾಶ ಕೊಟ್ಟರೆ ಅವರನ್ನು ಮನೆಯಿಂದ ಹೇಗೆ ಹೊರಗಡೆ ಹಾಕೋದು ಅಂತ ಯೋಚನೆ ಮಾಡ್ತಿದ್ಯಾ ಅಲ್ವಾ? ಅವರಿಬ್ಬರ ಕತೆ ಆಮೇಲೆ. ನನಗೆ ಈ ಮನೆಯವ್ರ ಕತೆನೇ ಅರ್ಥ ಆಗ್ತಿಲ್ಲ ಕಣೆ. ಮನೆ ಮಗಳು ಬಂದಿದ್ದೀನಿ, ಸತ್ತಿದೆಯೋ ಬದುಕಿದೆಯೋ ಅಂತ ಕೇಳೋರ್ ಗತಿ ಇಲ್ಲ. ಆ ದರಿದ್ರದವಳನ್ನ ಮುದ್ದು ಮೇಲೆ ಮುದ್ದು ಮಾಡ್ತಾ ಇದ್ದಾರೆ. ಇದೇ ರೀತಿ ಆದರೆ ಈ ಮನೇಲಿ ತಗೊಳ್ಳೋ ಉಸಿರು ವಿಷಕ್ಕೆ ಸಮ ಆಗೋಗುತ್ತೆ. ಹೆತ್ತವ್ರಿಗೆ ಹೆಗ್ಣ ಮುದ್ದು ಅಂತಾರೆ.
ಹೆರ್ಲಿಲ್ಲ ಹೊರಲಿಲ್ಲ, ಆದರೂ ಹೆಗ್ಣನ ಮುದ್ದು ಮಾಡ್ತಿದ್ದಾರೆ. ನಮ್ಮ ಕರ್ಮ ಇದನ್ನೆಲ್ಲ ನೋಡಿಕೊಂಡು ಸಹಿಸ್ಕೊಂಡಿರ್ಬೇಕಲ್ಲ. ಇನ್ನಾಗಲ್ಲ ಕುಮುದ. ಇದೇ ರೀತಿ ಆದರೆ ನಮ್ಮ BP ಹೆಚ್ಚಾಗಿ ಏನಾದರೂ ಒಂದಾಗೋಗುತ್ತೆ ನಮಗೆ. ಮೊದಲು ಇವ್ರಿಗೇನಾದರೂ ಮಾಡಬೇಕು ಕಣೆ. ಅದಕ್ಕಿಂತ ಮೊದಲು ನಮ್ಮವ್ರನ್ನ ಇವರಿಂದ ದೂರ ಮಾಡಬೇಕು. ನಾವು ಅವಳನ್ನು ಅವರಿಂದ ಎಷ್ಟು ದೂರ ಮಾಡಿದ್ರು ಅಷ್ಟೇ ಹತ್ರ ಆಗ್ತಾರಕ್ಕ. ದರಿದ್ರದವಳ ಅದೃಷ್ಟ ಚೆನ್ನಾಗಿದೆ. ಏನೇ ಕೆಟ್ಟದಾದರೂ ಅವಳ ಬಗ್ಗೆ ಅಯ್ಯೋ ಪಾಪ ಅನಿಸಿ ಅವ್ರಿಗೆ ಇನ್ನೂ ಅವಳ ಬಗ್ಗೆ ಕರುಣೆ ಜಾಸ್ತಿ ಆಗ್ತಾ ಇದೆ. ನಿಜ ಕುಮುದ, ನನಗೂ ಹಾಗೆ ಅನಿಸ್ತದೆ ಕಣೆ. ಈ ಪಾರ್ವತಿ ನನ್ನ ಮೇಲೆ ಮಸ್ಲತ್ ಮಾಡೋದಕ್ಕೆ ಈ ಪೀಡೆನ ಉಪಯೋಗಿಸ್ಕೊತಾ ಇದ್ದಾಳೆ. ನನ್ನ ಬಗ್ಗೆ ಇಲ್ಲದೆ ಇರೋದನ್ನೆಲ್ಲ ಹೇಳ್ಕೊಟ್ಟು ನನ್ನ ಕುಟುಂಬನ ನನ್ನಿಂದ ದೂರ ಮಾಡ್ತಾ ಇದ್ದಾಳೆ. ಇದೆಲ್ಲ ಗೊತ್ತಿದ್ದು ನನ್ನಿಂದ ಏನು ಮಾಡೋಕ್ಕಾಗ್ತಿಲ್ವಲ್ಲೇ. ಅವ್ವ, ದಾರಿ ತಪ್ಪೋದವರು ಕಂಗಾಲಾಗಿ ಕೊನೆಗೂ ಗೂಡಿಗೆ ಬಂದು ಸೇರ್ಕೊಂಡಾಗ ಆಗುತ್ತಲ್ಲ ಖುಷಿ. ನಿಮ್ಮನ್ನೆಲ್ಲ ನೋಡಿ ನಂಗೆ ಅಷ್ಟು ಖುಷಿ ಆಗ್ತದೆ. ಅದು ಸರಿ, ರಾಮಣ್ಣ ಇಲ್ಲವ? ಅವನು ಇನ್ನೆಲ್ಲಿರ್ತಾನೆ? ಅವನ ಅರಮನೇಲಿ ಇರ್ತಾನೆ. ಸರಿ ಅವ್ವ, ನಾನು ಹೋಗಿ ರಾಮಣ್ಣನ ಮಾತಾಡ್ಸ್ಕೊಂಬರ್ತೀನಿ. How are you? Oh, sorry. ಹೇಗಿದ್ಯಾ? How are you ಅಂದರೆ ಹೇಗಿದ್ಯಾ ಅಂತ ಅರ್ಥ. ಚೆನ್ನಾಗಿದ್ದೀನಿ. How are you? ಫೈನ್, ಚೆನ್ನಾಗಿದ್ದೀನಿ. ಮತ್ತೆ ಮತ್ತೆ